ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸೋಲಿಸಿದ್ದ ಜಿಟಿ ದೇವೇಗೌಡರು ಕ್ಷೇತ್ರದ ಜನತೆಗೆ ಊಟದ ಮೂಲಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಲಿಂಗದೇವರ ಕೊಪ್ಪಲಿನ ಮೈದಾನದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿದ್ದು 25,000 ಮಂದಿಗೆ ಬಾಡೂಟ ಮತ್ತು 5,000 ಮಂದಿಗೆ ಸಸ್ಯಾಹಾರಿ ಊಟವನ್ನು ಹಾಕಿದ್ದಾರೆ. ಬಾಡೂಟಕ್ಕಾಗಿ 4,000 ಕೆಜಿ ಮಟನ್, 3,000 ಕೆಜಿ ಚಿಕನ್ ಬಳಸಿದ್ದಾರೆ. ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಹೀಗೆ ಸಾಕಷ್ಟು ಫುಡ್ಸ್ ಈ ಒಂದು ಮೆನುನಲ್ಲಿ ಸೇರಿಕೊಂಡಿದೆ. ಸಾಮಿಯಾನವರು ದಯಮಾಡಿ ಸ್ಟೇಜ್ ಮೇಲೆ ಬರಬೇಕು. ದಯಮಾಡಿ ಹೇಳಿ ಕಾಲಾಗಿ ಬರಬೇಕು. ಒಬ್ಬೊಬ್ಬರಾಗಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳಿರ್ತದೆ. ಊಟ ಮುಗಿಸ್ಕೊಂಡು ಬಂದು ನಿಧಾನವಾಗಿ ದೇವೇಗೌಡರಿಗೆ ಮಾತಾಡ್ಕೊಂಡು ವಿಸ್ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ. ನಾಗರಾಜ್, ಕ್ಷೇತ್ರದ ಜನ ತಮ್ಮನ್ನ ಗೆಲ್ಸಿದ್ದಕ್ಕೆ ಇದೊಂದು ರೀತಿ ನಾನ್ ವೆಜ್ ಅಭಿನಂದನಾ ಸಮಾರಂಭ ಅಂತನಾ? ಖಂಡಿತವಾಗ್ಲೂ ಕೂಡ ಅರವಿಂದ್, ಅದೇ ರೀತಿ ಆದ್ರೆ ಒಂದು ಜೊತೆಗೆ ವೆಜ್ ಊಟ ವ್ಯವಸ್ಥೆಯನ್ನು ಮಾಡಿದ್ರೆ ಒಟ್ಟು 25,000 ವ್ಯವಸ್ಥೆ ಇರುವಂತಹದ್ದು. ಯಾವ ಸ್ಥಳದಲ್ಲಿ ತಮ್ಮ ಚುನಾವಣೆ ಪ್ರಚಾರದ ಕುಮಾರ ಪರ್ವವನ್ನು ಆರಂಭಿಸಿದ್ರು ಅದೇ ಸ್ಥಳದಲ್ಲಿ ತಮ್ಮ ಮತದಾರರಿಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮಾತುಕತೆ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಇದಕ್ಕಾಗಿ 5,000 ಚಿಕ್ಕನ್ನು ಹೀಗೆ ನಾನಾ ರೀತಿಯ ಯೋಜನೆಗಳನ್ನ ಮಾಡಿಸಲಾಗಿದೆ. ಅದಕ್ಕೆ ಎಲ್ಲ ಜಾತಿಗಳು ಕೂಡ ಇಲ್ಲಿ ನಡೆದಿದ್ದಾವೆ ಅರವಿಂದ್. ಮತ್ತು ಅದರ ಜೊತೆಗೆ ಒಂದು ರೀತಿಯಾದ ಶಕ್ತಿ ಪ್ರದರ್ಶನವೂ ಕೂಡ ಈ ವೇದಿಕೆಯಲ್ಲಿ ಈಗ ನಡೀತಾ ಇದೆ ಅರವಿಂದ್. ಓಕೆ ನಾಗರಾಜ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಯಾರು ಕೂಡ ಒಬ್ಬರ ಮೇಲೆ ಒಬ್ಬರು ಬಿಡಬಾರ್ದು.